ಒಂದು ಹಂತಕ್ಕೆ ಓಕೆ ಅಂತ ಹೇಳಿದ್ದಾರೆ. ಇವಾಗೇನೋ ಇಂಪ್ರೂವ್ ಆಗಿದೆ, ಸರ್ಕಾರದಲ್ಲೂ ಕೂಡ ಏನೋ ಆತಂಕ ಪಡಬೇಡಿ ಅಂತೇಳಿ ಹೇಳಿದ್ದಾರೆ. ನಿನ್ನೆನೂ ಕೂಡ ನಾವು ಅಸೆಂಬ್ಲಿಯಲ್ಲೂ ಕೂಡ ಚರ್ಚೆ ಆಯಿತು ಮತ್ತು ಹೊರಗಡೆನೂ ಕೂಡ ಇದೆಲ್ಲ ಬೇಸಿಕ್ ನೆಸೆಸಿಟಿ ಇರೋದ್ರಿಂದ ಅವರಿಗೆಲ್ಲ ಪೂರೈಸಬೇಕು ಅಂತ ಹೇಳಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಕೆಲವು ತೀರ್ಮಾನಗಳಾಗಬೇಕು. ಏನಾದ್ರು ಹೊಡೆತ ಬಿದ್ದರೆ ಅಲ್ಲಿಂದ ಆಗ್ತದೆ. ಈಗ ಆ್ಯಸ್ ಆಫ್ ನಾವು ಏನಿಲ್ಲ, ಬಟ್ ಯಾರೋ ಈಗ ಸದ್ಯಕ್ಕೆ ಆತಂಕ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಗ್ಯಾಸ್ ಆಗಲಿ ಏನದು ಸ್ವಲ್ಪ ಅದೇನಾಗ್ತದೆ, ಒಂದು ಸತಿ ಆತಂಕ ಬಂದಾಗ ಒಂದೇ ಸತಿ ಡಿಮ್ಯಾಂಡಿಗೆ ಅವರು ಇವರು ಎಲ್ಲ ಹೋಗಿ ತೊಗೊಂಡಾಗ ಶಾರ್ಟೇಜ್ ಬರ್ತಕ್ಕಂಥದ್ದು ಇದೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಆಗಲ್ಲ, ಆ ರೀತಿ ನೋಡ್ತಾರೆ ಅಂಥೇಳಿ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಂ, ಇಲ್ಲ ಏನು ಅಂತ ಏನು ಸೀರಿಯಸ್ ಈಗ ಆ್ಯಸ್ ಇಟ್ ಈಸ್ ಏನಿಲ್ಲ. ನಾನು ಇವತ್ತು ಮಧ್ಯಾಹ್ನ ಕೂಡ ಡಿ ಸಿ ಅವರಿಗೆ ಈ ಕಾರ್ಯಕ್ರಮ ಆದಮೇಲೆ ಬೇರೆ ಬೇರೆ ನಮ್ಮ ಶರಾವತಿ ಜೊತೆಗೆ ಬೇರೆದು ಕೂಡ ವಿಚಾರಕ್ಕೆ ನಾನು ಈಗ ಒಂದು ಮೀಟಿಂಗ್ ಕರೆದಿದ್ದೀನಿ. ಅದರಲ್ಲಿ ಇದು ಮತ್ತು ಕುಡಿಯೋ ನೀರು ಇದ್ರದ್ದು ಕೂಡ ಜನರಲಾಗಿ ನಾವು ಮಾತಾಡ್ತೀವಿ. ಮತ್ತು ಬೇಸಿಗೆ ಅದಕ್ಕೆ ಅದನ್ನು ನಿನ್ನೆನೂ ಕೂಡ ಮೊನ್ನೆ ಕ್ಯಾಬಿನೆಟಲ್ಲೇ ಚರ್ಚೆ ಮಾಡಿದ್ವಿ. ಮತ್ತು ಮೇಲ್ಮನೆ ಸದಸ್ಯರೆಲ್ಲ ಅವರು ಕೂಡ ಕೆಲವರೆಲ್ಲ ಪ್ರಶ್ನೆಗಳನ್ನು ಹಾಕಿದ್ದಾರೆ, ತಳಮನೆಯಲ್ಲೂ ಕೂಡ ಹಾಕಿದ್ದಾರೆ. ಅದನ್ನೆಲ್ಲದು ಕೂಡ ನಾನು ಒಂದು 15-20 ಡೇಸ್ 1 ಮಂತ್ ಬ್ಯಾಕೆ ಹೇಳಿದ್ದೆ, ಬೇಸಿಗೆ ಈ ಸತಿ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತೇಳಿ ನಾನು ಹೇಳಿದ್ದೆ. ಅದನ್ನ ಯಾರು ನಮ್ಮ ಸಿ ಅವರಿಗೆ ಮತ್ತು ಡಿ ಸಿ ಅವರಿಗೆಲ್ಲ ಸೇಮ್ ಥಿಂಗ್ ವಿಲ್ ಕಂಟಿನ್ಯೂ. ಐ ಥಿಂಕ್ ಇನ್ ದ ಆಫ್ಟರ್ನೂನ್ ನಾನು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮೀಟಿಂಗ್ ಮಾಡ್ತೀನಿ. ಅದನ್ನು ನಿಮಗೆ ಹೇಳ್ತೀನಿ, ಮಾಹಿತಿ ಅಲ್ಲೂ ಕೂಡ ಕೆಲವು ಶೇರ್ ಮಾಡೋದಿದೆ, ಅದನ್ನ ಆಮೇಲೆ ಹೇಳ್ತೀನಿ. ನಂಗೆ ಗೊತ್ತಿಲ್ಲ, ನಾನು ಅದು ಕೇಳಿಲ್ಲ, ಅದಕ್ಕೆಲ್ಲ ನಾನು ಚರ್ಚೆಗೆ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವರಿಗೆ ಏನಾಗ್ತದೆ